ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಕಹಳೆ. ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಕಟ್ಟಲು ಕಂಕಣ, ಕನ್ನಡ ಸೇವೆ, ಸಮಾಜ ಸೇವಕರಿಗೆ ಸನ್ಮಾನದ ಗೌರವ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳ ವಿಶೇಷ ವರದಿ ಇಲ್ಲಿದೆ ನೋಡಿ. ಕಾರ್ಕಳ ತಾಲೂಕಿನ ಶಿರ್ಲಾಲು ನಾಲ್ಕೂರು ನರಸಿಂಹರಾವ್ ಸ್ಮಾರಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆದ 20ನೇ ಕಾರ್ಕಳ ತಾಲೂಕು ಸಾಹಿತ್ಯ ಸಮ್ಮೇಳನ ಕನ್ನಡ ಕಾರ್ಯಕ್ರಮಗಳ ಮೂಲಕ ಮಾದರಿಯಾಯಿತು. ಪುಸ್ತಕ ಬಿಡುಗಡೆ, ಸಾಧಕರಿಗೆ ಸನ್ಮಾನ, ಜಾನಪದ ಕಲಾ ತಂಡಗಳ ಮೆರವಣಿಗೆ ಇವು ಗಮನ ಸೆಳೆದವು. ಆರ್ ರಮೇಶ್ ಪ್ರಭು ಬರೆದ ಹೊಂಗನಸು, ಎಚ್ ವಿಧಾತ್ರಿ ರವಿಶಂಕರ್ ಅವರ ನಕ್ಷತ್ರ ಪಟಲ, ಶೈಲಜಾ ಹೆಗ್ಡೆ ಬರೆದ ಭಾವಲಹರಿ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು. ಕನ್ನಡ ಹಾಗೂ ಸಮಾಜಕ್ಕೆ ಕೊಡುಗೆ ನೀಡಿದ ಅನೇಕ ಗಣ್ಯರನ್ನ, ಸಾಧಕರನ್ನ ಸನ್ಮಾನಿಸಲಾಯಿತು. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ಗುಣಪಾಲ್ ಕಡಂಬ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಜಿಲ್ಲಾಧ್ಯಕ್ಷರೇ, ತಾಲೂಕು ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಶಿರ್ಲಾಲ್ನಲ್ಲಿ ಇವತ್ತು 20ನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವಂತದ್ದು ಅತ್ಯಂತ ಸಂತೋಷದ ಸಂಗತಿ. ಗುಣಪಾಲ್ ಕಡಂಬ ಅವರನ್ನ ಇದಕ್ಕೆ ಅಧ್ಯಕ್ಷತೆಯನ್ನು ಮಾಡೋದ್ರ ಮುಖಾಂತರ ಸಮ್ಮೇಳನದ ಹಿರಿಮೆ ಹೆಚ್ಚಾಗಿದೆ ಅಂತ ನಾನು ಅನ್ಕೊಳ್ತೇನೆ. ಕಡಂಬರು ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಅಲ್ಲ. ಇವತ್ತು ಅವರ ಸಾಹಿತ್ಯ ಸಮ್ಮೇಳನದ ಭಾಷಣವನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಅನಿರೀಕ್ಷಿತವಾಗಿ ಶಿರ್ಲಾಲಿಗೆ ಅವರು ಬಂದಿದ್ದು 25 ಎಕರೆ ಜಾಗವನ್ನ ಹರಾಜಿನ ಮುಖಾಂತರ ತೆಗೆದುಕೊಂಡು ನಂತರ ಇದನ್ನ ಕರ್ಮಭೂಮಿಯನ್ನಾಗಿ ಸ್ವೀಕಾರ ಮಾಡಿ ಹಲವು ರೀತಿಯಾದಂತಹ ಚಟುವಟಿಕೆಗಳಿಗೆ ಜೀವವನ್ನು ತುಂಬಿದಂತರು ಮಾನ್ಯ ಕಡಂಬ ಅವರು. ರಾತ್ರಿ ಹಗಲು ಅವರು ಶ್ರಮಪಟ್ಟು ದುಡಿದಿದ್ದಾರೆ. ಒಂದೇ ಅವರ ಮನಸ್ಸಿನಲ್ಲಿದ್ದ ಭಾವನೆ, ಇದು ನಮ್ಮ ಶಿರ್ಲಾಲ್ನ ಈ ಶಿಕ್ಷಣ ಸಂಸ್ಥೆಯ ರಜತ ಮಹೋತ್ಸವದ ಸಂದರ್ಭದಲ್ಲಿ ಸಿಕ್ಕಿದಂತ ಒಂದು ಒಳ್ಳೆಯ ಅವಕಾಶ. ಇದು ನಮ್ಮ ಅಧ್ಯಕ್ಷರಿಗೆ ಸಿಕ್ಕಿದ್ದು, ಅದು ನಮಗೆ ಸಿಕ್ಕಿದ ಅವಕಾಶ ಅಂತ ಭಾವಿಸಿಕೊಂಡು ಅದರ ಯಶಸ್ವಿಗೆ ಪ್ರಯತ್ನಿಸಿದ್ದಾರೆ. ಇವತ್ತು ಬೆಳಿಗ್ಗೆ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಬಸ್ತಿಯಿಂದ ಹೆಚ್ಚು ಉದ್ದ ಹೋಗುವುದಿಲ್ಲ, ಯಾಕಂದ್ರೆ ಹಾಗೆ ನಾನು ಹೆಚ್ಚು ಟೈಮ್ ತಗೊಂಡಿದ್ದೇನೆ. 5 ನಿಮಿಷದೊಳಗೆ ಮುಗಿಸಿಬಿಡ್ತೇನೆ. ದೇವರ ದಯದಿಂದ ಪ್ರಾರ್ಥನೆ ಪೂಜೆ ಎಲ್ಲ ಮುಗಿಸಿಕೊಂಡು ಅತ್ಯಂತ ವೈಭವದ ಅಚ್ಚುಕಟ್ಟಾದಂತಹ ಮೆರವಣಿಗೆ ಬಗ್ಗೆ ಒಂದು ಮಾತು ಹೇಳಬೇಕು. ತುಂಬಾ ನಮ್ಮಲ್ಲಿ ಚರ್ಚೆಗಳು ನಡೆದಿತ್ತು, ಅದು ಬಹಳ ಗೊತ್ತಾಯ್ತು ಅಂತ ಹೊಂದಿತ್ತು. ಈ ಬಗ್ಗೆ 2-3 ಮೀಟಿಂಗ್ ಮಾಡಿದ್ವಿ. ಕೊನೆಗೆ ನಮ್ಮವರು ಹೇಳಿದ್ರು, ಇಲ್ಲ, ನಾವು ಕಾಗದದಲ್ಲಿ ಅಚ್ಚಾಕಿ ಆಗಿದೆ, ಇಂಥ ಕಡೆಯಿಂದ ದೇವರ ದಯದಿಂದ ದೇವರ ದರ್ಶನ ಮಾಡಿಕೊಂಡು ಬರ್ಬೇಕಂತೇಳಿ. ಮತ್ತೆ ನಮ್ಮ ಮೆರವಣಿಗೂ ಅಷ್ಟು ಉದ್ದ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಮಾಡಿದ್ರೆ ಅದಕ್ಕೆ ಹೆಚ್ಚು ಅವಕಾಶ ಸಿಗುವುದಿಲ್ಲ ಅಂತೇಳಿ ಸುಮಾರು 2 ಕಿಲೋಮೀಟರ್ನಷ್ಟು ಉದ್ದದ ಆ ಮೆರವಣಿಗೆ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯುವ ಹಾಗೆ ಮುಖ್ಯವಾಗಿ ನಮ್ಮ ಶೀತಲ್ ಸಂಬಂಧಪಟ್ಟವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟು ಹೇಗೆ ನಡೀಬೇಕು. ಶ್ರೀ ಕೆ ಗುಣಪಾಲ್ ಕಡಂಬರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಾಹಿತ್ಯ ಪ್ರಿಯರೇ, ತುಂಬ ಹೊತ್ತು ಮಾತನಾಡುವ ಸಮಯದಲ್ಲ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಒಂದು ಕಡೆ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ, ತುಂತುರು ಮಳೆ ಬರ್ತಾ ಉಂಟು. ಹಾಗೆ ಎಲ್ಲರೂ ಕೂಡ ಇವತ್ತಿನ ಊಟೋಪಚಾರದ ಬಗ್ಗೆ ಒಳ್ಳೆ ಮೆಚ್ಚುಗೆ ಮಾತನಾಡಿದ್ದಾರೆ. ಹಾಗೆ ನಮಗೂ ಕೂಡ ಸ್ವಲ್ಪ ಕಾಫಿಯನ್ನು ಚಪ್ಪರಿಸುವ, ಮುರುಕಲು ತಿನ್ನುವ ಅಂತ ಹೇಳಿ ನಮಗೂ ಆಸೆ ಆಗ್ತದೆ ಈ ಸಂದರ್ಭದಲ್ಲಿ. ಆದರೆ ಇಂತಹ ಸಾಹಿತ್ಯ ಕಾರ್ಯಕ್ರಮಗಳು, ಸಮ್ಮೇಳನ ನಮ್ಮ ನಾಡಿನ ತಾಯಿ ಭಾಷೆಯ, ಈ ಮಣ್ಣಿನ ನಮ್ಮ ಸೊಗಡಿನ ಹಿರಿಮೆಯನ್ನು, ಗರಿಮೆಯನ್ನು ಬಿಂಬಿಸ್ತಕ್ಕಂತಹ, ಅದನ್ನು ಕೊಂಡಾಡುವಂತಹ ಅದ್ಭುತ ಕಾರ್ಯಕ್ರಮಗಳು. ಇದನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕ ಬಹಳ ಪ್ರೀತಿಯಿಂದ, ಅತ್ಯಂತ ಆಪ್ತತೆಯಿಂದ ಆಯೋಜಿಸಿಕೊಂಡಿದೆ. ಪ್ರಭಾಕರ್ ಶೆಟ್ಟರು ಹಾಗೆ ಇಡೀ ತಂಡ ಅದನ್ನು ಅತ್ಯಂತ ಪ್ರೀತಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸುವಂಥದ್ದು ನಮ್ಮ ಕಾರ್ಕಳದ ಹೆಮ್ಮೆ ಕೂಡ. ಪುಸ್ತಕ ಮನೆ ಅಂತ ಹೇಳುವ ಸಂಸ್ಥೆ ಒಂದು ಕ್ರಿಯೇಟಿವ್ ಸಂಸ್ಥೆಯ ಅಂಗಸಂಸ್ಥೆಯಾಗಿ, ಯಾಕೆಂದರೆ ಶಿಕ್ಷಣ ಸಂಸ್ಥೆ ಅಂತ ಹೇಳೋದು ಕೇವಲ ಶಿಕ್ಷಣಕ್ಕೆ ಮಾತ್ರ ಒತ್ತನ್ನು ಕೊಡದೆ, ಅದು ಮಕ್ಕಳಲ್ಲಿ ವಿದ್ಯಾರ್ಜನೆಯನ್ನು ಗಳಿಸಲಿಕ್ಕೆ ಮಾತ್ರ ಸೀಮಿತವಾಗದೆ, ಅದರ ಆಚೆಗಿನ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು, ಸಾಹಿತ್ಯವನ್ನು ಬಿಂಬಿಸುವ ಕಡೆ ಕೂಡ ಗಮನ ಹರಿಸಬೇಕು. ಆಗ ಮಾತ್ರ ನಾವೊಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವ ಪರಿಕಲ್ಪನೆಯಲ್ಲಿ ಪುಸ್ತಕ ಮನೆ ಪ್ರಾರಂಭವಾಗಿರುವಂಥದ್ದು. ಪುಸ್ತಕ ಮನೆಯಲ್ಲಿ ಪುಸ್ತಕವನ್ನು ಎಲ್ಲ ಕಡೆ
ವಿತರಿಸುವಂತಹ ಎಲ್ಲ ಕಡೆಯೂ ಪುಸ್ತಕ ಸಿಗುವಿಕೆಯನ್ನು ಸುಲಭವಾಗಿಸಬೇಕು ಅಂತ ಹೇಳುವ ಆಲೋಚನೆಯೊಂದಿಗೆ ನಾವು ಅದರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ವಿ. ಅದರಂತೆ ಸರ್ಕಾರಿ ಶಾಲೆಗಳಿಗೆ ಪುಸ್ತಕವನ್ನು ಹಂಚುವಂಥ ಕೆಲಸ ಆಯಿತು. ಸರ್ವವ್ಯಾಪಿ ಪುಸ್ತಕದ ಮುಖಾಂತರ ರಾಜ್ಯದ ನಾನಾ ಕಡೆ ಪುಸ್ತಕವನ್ನು ಇಡುವಂತಹ ವ್ಯವಸ್ಥೆ ಆಯಿತು. ಎಲ್ಲ ಕಡೆಯೂ ಪುಸ್ತಕಗಳು ಸುಲಭವಾಗಿ ಸಿಕ್ಕಾಗ ಓದುಗರು ಜಾಸ್ತಿ ಆಗ್ತಾರೆ ಅಂತ ಹೇಳುವ ಅಭಿಪ್ರಾಯ ನಮ್ಮದು. ಎಲ್ಲೋ ಒಂದು ಕಡೆ ಇವತ್ತಿನ ಸಾಮಾಜಿಕ ಮಾಧ್ಯಮದಲ್ಲಿ, ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಕೂಡ ಮೊಬೈಲನ್ನು ಯೂಸ್ ಮಾಡುವಂಥ ಕಾಲಘಟ್ಟದಲ್ಲಿ ಅದೇ ಮೊಬೈಲನ್ನು ನಾವು ಬಳಸಿಕೊಂಡು ಮತ್ತೆ ಪುಸ್ತಕದ ಕಡೆಗೆ ಮಕ್ಕಳು ಅಥವಾ ಯುವಕರು, ಯುವಜನತೆ, ಓದುಗ ವರ್ಗಕ್ಕೆ ಬರಬೇಕು ಅಂತ ಹೇಳುವ ಆಶಯ ಒಂದು ಕಡೆ. ಇನ್ನೊಂದು ಕಡೆ ಆ ಮೊಬೈಲಲ್ಲಿಯೇ ಒಂದಷ್ಟು ಸಾಹಿತ್ಯವನ್ನು ಸಿಗುವ ಹಾಗೆ ಮಾಡಬೇಕಂತ ಹೇಳುವ ಕಲ್ಪನೆ ನಮ್ಮೊಟ್ಟಿಗಿದೆ. ಎಲ್ಲ ದೃಷ್ಟಿಯಿಂದ ಪುಸ್ತಕದ ಪ್ರಕಟಣೆಯನ್ನು, ಪುಸ್ತಕದ ಮಾರಾಟವನ್ನು, ಪುಸ್ತಕ ತಲುಪಿಸುವಿಕೆಯನ್ನು ಕೂಡ ಆದಷ್ಟು ನಾವೀನ್ಯತೆಗೊಳಿಸಿ ಆಧುನಿಕ ಸ್ಪರ್ಶವನ್ನು ಕೊಟ್ಟು ಹೊಸ ಮಾದರಿಯಲ್ಲಿ ಆ ಕೆಲಸ ಆಗ್ತಾ ಇದೆ. ಅದಕ್ಕೆ ನಮ್ಮೆಲ್ಲ ಸಾಹಿತ್ಯ ಬಳಗದ, ಸಾಹಿತ್ಯ ಆಸಕ್ತರ ತುಂಬು ಹೃದಯದ ಸಹಕಾರ ಕೂಡ ಸಿಗ್ತಾ ಇದೆ. ಯಾಕಂದರೆ ಕಳೆದ 1 ವರ್ಷಗಳಲ್ಲಿ ಓದುಗರೇ ಇಲ್ಲ ಅಂತ ಹೇಳುವ ಅಪವಾದಗಳ ನಡುವೆ ಕೂಡ ಸುಮಾರು 20,000ಕ್ಕೂ ಹೆಚ್ಚು ಕೃತಿಗಳನ್ನು ಕಾರ್ಕಳದ ಪುಸ್ತಕ ಮನೆ ಓದುಗರಿಗೆ ತಲುಪಿಸಿದೆ ಅಂತ ಹೇಳಿದರೆ ಖಂಡಿತವಾಗಿ ಓದುಗರಿದ್ದಾರೆ ಅಂತಲೇ ಅರ್ಥ. ಹಾಗಾಗಿ ಒಳ್ಳೆಯ ಬರಹಗಳನ್ನು ತಲುಪಿಸುವಂತಹ, ಒಳ್ಳೆಯ ಬರಹಗಳನ್ನು ಪ್ರಕಟಿಸುವಂತಹ ಆಲೋಚನೆ ಮಾಡಬೇಕು. ಈ ದೃಷ್ಟಿಯಿಂದ ಕಾರ್ಕಳದ ಒಳ್ಳೆಯ ಬರಹಗಾರರ ಪುಸ್ತಕವೂ ಸೇರಿದಂತೆ ಸುಮಾರು 24 ಪುಸ್ತಕಗಳು ಈಗಾಗಲೇ ಬಿಡುಗಡೆಗೊಂಡಿದೆ. ಇನ್ನು 10 ಪುಸ್ತಕ ನಾಡಿದ್ದು ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ಳಲಿಕ್ಕಿದೆ. ಪುಸ್ತಕವನ್ನು ಕೇವಲ ಪ್ರಕಟಿಸಬೇಕಂತ ಹೇಳಿದ್ರೆ ನಮ್ಮ ಚಾಲೆಂಜ್ ಅಲ್ಲ, ಆದರೆ ತುಂಬ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಒಳ್ಳೆ ಸಾಹಿತ್ಯವನ್ನು ಕೊಡುವ ಕೆಲಸ ಆಗಬೇಕು ಅಂತ ಹೇಳಿ ಒಂದು ಶಿಕ್ಷಣ ಸಂಸ್ಥೆ ಇದನ್ನು ಜವಾಬ್ದಾರಿ ಅಂತ ಎನಿಸಿಕೊಂಡು ಪುಸ್ತಕವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. 7 ಜನ ಸಮಾನ ಮನಸ್ಕ ಉಪನ್ಯಾಸಕರು ಸೇರಿ ನಿರ್ಮಿಸಿರ್ತಕ್ಕಂಥ ಸಂಸ್ಥೆಯಲ್ಲಿ ಇಂತಹ ಕ್ರಿಯಾಶೀಲ ಕೆಲಸಗಳಿಗೆ ನಮಗೆ ಕಾರ್ಕಳ ಮಣ್ಣು ಬಹಳ ದೊಡ್ಡ ಸಹಕಾರವನ್ನು ಕೊಡ್ತಾ ಇದೆ. ಇವತ್ತು ರಾಜೇಂದ್ರ ಭಟ್ರು ಬೆಳಿಗ್ಗೆ 75 ಕಾರ್ಕಳದ ವಿಶಿಷ್ಟಗಳ ಬಗ್ಗೆ ಮಾತನಾಡಿದರು. ಅದನ್ನು ಪುಸ್ತಕ ರೂಪದಲ್ಲಿ ಕಾರ್ಕಳದ ಮನೆ ಮನೆಗೆ ತಲುಪಿಸಬೇಕು ಅಂತ ಹೇಳಿ ನನ್ನ ಆಶಯವೂ ಕೂಡ, ಅವರ ಆಶಯವೂ ಕೂಡ. ಆದಷ್ಟು ಬೇಗ ಅದು ನೆರವೇರಲಿ ಅಂತೇಳಿ ಹೇಳ್ತಾ, ನಮ್ಮ ಪುಸ್ತಕ ಮನೆ 50ನೇ ಕೃತಿಯಾಗಿ ಅದು ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ನನಗೆ ಆಸೆ ಇದೆ. ಅದರ ಖಂಡಿತವಾಗಿ ರಾಜೇಂದ್ರ ಭಟ್ಟರು ಅವ್ರು ಹೇಗಂತ ಹೇಳಿದರೆ ಅಕ್ಷರಗಳೊಟ್ಟಿಗೆ ಬದುಕುವಂಥವ್ರು. ಬೆಳಗ್ಗೆ 4 ಗಂಟೆಗೆ ಕೂತ್ಕೊಂಡು ದಿನಪ್ರತಿ ಒಂದು ದಿವಸವೂ ತಪ್ಪದೆ ಸುಮಾರು 3,000ಕ್ಕೂ ಹೆಚ್ಚು ಅಂಕಣಗಳನ್ನ ಬರೆದಂಥವರು. ಮೊನ್ನೆ ಅವರ ರಾಜಪಥ ಅಂತ ಹೇಳುವ ಪುಸ್ತಕ ನಮ್ಮ ಪ್ರಕಟಣೆಯಿಂದ ಬಿಡುಗಡೆ ಆಯಿತು. ಒಳ್ಳೆ ಹೆಸರನ್ನು ಕೂಡ ರಾಜ್ಯದಲ್ಲಿ ಮಾಡ್ತು. ಅಂತ ಎಲ್ಲ ಬರಹಗಾರರು, ನಮ್ಮ ನಿಲಾವರ ಸುರೇಂದ್ರ ಅಡಿಗರ್ ಹೇಳಿದ ಹಾಗೆ ರಾಜ್ಯದಲ್ಲಿ ತುಂಬ ನಿರರ್ಗಳವಾಗಿ ಕಂಚಿನ ಕಂಠದಲ್ಲಿ ಕಗ್ಗವನ್ನು ಹೇಳುವಂತಹ ಪ್ರಭಕ ಶೆಟ್ಟರ ಕಗ್ಗೋಪದೇಶ ಪುಸ್ತಕ ಕೂಡ ಮೊನ್ನೆ ಬಿಡುಗಡೆ ಆಯಿತು. ಅದರಲ್ಲಿ ನಾವು ಪ್ರತಿ ಕಗ್ಗದ ಕೆಳಗಡೆ ಒಂದು QR ಸ್ಕ್ಯಾನನ್ನು ಕೊಟ್ಟಿದ್ದೇವೆ. ಆಗಲೇ ಹೇಳಿದ ಹಾಗೆ ಹೇಗೆ ನಾವು ಇದನ್ನು ಆಧುನಿಕತೆಗೆ ಬದಲಿಸಿದ್ದೇವೆ ಅಂತ ಹೇಳಿದರೆ, ಕಗ್ಗದ ಕೆಳಗಡೆ ಒಂದು QR ಸ್ಕ್ಯಾನ್ ಕೊಟ್ಟಿದ್ದೇವೆ. ಅದನ್ನು ಸ್ಕ್ಯಾನ್ ಮಾಡಿದಾಗ ಪ್ರಭಕ ಶೆಟ್ಟರ ವಾಯ್ಸ್ನಲ್ಲೇ ಆ ಕಗ್ಗ ನಿರರ್ಗಳವಾಗಿ ಬರುತ್ತೆ. ಕಗ್ಗೋಪದೇಶ ಅಂತ ಹೇಳುವ ಪುಸ್ತಕ ನಮ್ಮ ಪುಸ್ತಕವನ್ನು ಸಿಗ್ತದೆ. ಈ ರೀತಿಯ ಹೊಸ ಹೊಸ ರೀತಿಯ ಪುಸ್ತಕಗಳನ್ನು ನಮ್ಮ ಕಾರ್ಕಳದಲ್ಲಿರ್ತಕ್ಕಂಥ ವಿಶಿಷ್ಟ ಲೇಖಕರ ಹಾಗೂ ರಾಜ್ಯದ ಪ್ರಸಿದ್ಧ ಬರಹಗಾರ ಪುಸ್ತಕಗಳ ಹೊರತರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಒಂದೇ ಒಂದು ಮಾತನ್ನು ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ. ಯಾಕಂತ ಹೇಳಿದರೆ, ಪುಸ್ತಕದ ಅಂಗಡಿ ಈ ಕಾಲಕ್ಕೆ ಅಗತ್ಯ ಉಂಟಾ ಅಂತ ಹೇಳುವ ಪ್ರಶ್ನೆಗಳು ಬಂತು ನಾವು ಪುಸ್ತಕವನ್ನು ಪ್ರಾರಂಭ ಮಾಡುವಾಗ. ಯಾಕೆಂದರೆ ಯಾರೂ ಪುಸ್ತಕವನ್ನು ಓದಲ್ಲ, ಓದುಗರ ಇಲ್ಲ ಅಂತ ಹೇಳುವ ಕಾಲಘಟ್ಟದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ಹಾಸನದ ಒಂದು ನಗರದಲ್ಲಿ ಸುಮಾರು 80 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿದ್ದಾವೆ. ಆದರೆ ಕೇವಲ ಒಂದೇ ಒಂದು ಪುಸ್ತಕದ ಅಂಗಡಿ, ಅದು ಅಕ್ಷರ ಬುಕ್ ಹೌಸ್ ಅಂತ ಒಂದು ಪುಸ್ತಕದ ಅಂಗಡಿ ಇತ್ತು. ಈಗ ಮೊನ್ನೆ ಸ್ವಪ್ನ ಬುಕ್ ಹೌಸ್ ಕೂಡ ಹಾಸನದಲ್ಲಿ ಓಪನ್ ಆಗಿದೆ. ಅಂದರೆ ಇಡೀ ರಾಜ್ಯದಲ್ಲಿ 3,126 ಬುಕ್ ಹೌಸ್ಗಳಿದ್ದಾವೆ. ಆದರೆ ಸಾಹಿತ್ಯದ ಪುಸ್ತಕಗಳ ಮಾರಾಟ ಮಾಡುವಂಥ ಪುಸ್ತಕ ಮಳಿಗೆಗಳು ಕೇವಲ 73 ಮಾತ್ರ. 73 ಪುಸ್ತಕ ಮಳಿಗೆಯಲ್ಲಿ ಇಡೀ ರಾಜ್ಯಕ್ಕೆ ಅದು ಸೀಮಿತವಾದರೆ ಹಾಸನ ಒಂದೇ ಒಂದು ನಗರದಲ್ಲಿ 80 ಬಾರ್ಗಳಿದ್ದಾವೆ. ಅಂದರೆ ನಮ್ಮ ಪ್ರಬುದ್ಧತೆ ಎಲ್ಲಿಗೆ ಹೋಗ್ತಾ ಉಂಟು, ಅಥವಾ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನು, ಮಕ್ಕಳನ್ನು, ಯುವ ಸಮುದಾಯವನ್ನು ಯಾವ ಕಡೆ ಕೊಂಡು ಹೋಗಲಿಕ್ಕೆ ನಾವುಗಳು ಹೆಜ್ಜೆ ಹಾಕ್ತಾ ಇದ್ದೇವೆ ಅಂತ ನಾವು ಅರ್ಥೈಸ್ಕೊಳ್ಬೇಕು. ಈ ಮಾರ್ಗದಲ್ಲಿ ಏನಾದರೂ ಒಂದಷ್ಟು ಹೊಸ ಬದಲಾವಣೆಯನ್ನು ತಂದುಕೊಂಡು ನಮ್ಮ ಬದುಕಿನ ಭಾಗವಾಗಬೇಕು ಪುಸ್ತಕ ಅಂತ ಹೇಳೋ ದೃಷ್ಟಿಯಿಂದ ಪುಸ್ತಕ ಮನೆ ಕೆಲಸ ನಿಭಾಯಿಸ್ತಾ ಉಂಟು. ತಮ್ಮೆಲ್ಲರ ಸಹಕಾರದಿಂದ ಪ್ರತಿನಿತ್ಯ ಸಾಹಿತ್ಯವನ್ನು ಅರಗಿಸಿಕೊಳ್ಳುವ, ಅದನ್ನು ಅದರೊಟ್ಟಿಗೆ ಚಿಂತನ ಮಂಥನ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ನಿತ್ಯೋತ್ಸವವಾಗಿ ಕಾರ್ಕಳದಲ್ಲಿ ಆಗಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರ ಸಹಕಾರ ಮುಂದೆ ಕೂಡ ಬಯಸನ್ನು ಮಾತ್ರ ಮುಗಿಸ್ತಾ ನಮಸ್ಕಾರ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.